ಕಾರುಗಳ ಸೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಅಂತ ಸಿದ್ದರಾಮಯ್ಯಗೆ ಮರ್ಯಾದೆ ಕೊಡ್ತೀನಿ, ಮುಖ್ಯಮಂತ್ರಿಗಳನ್ನು ಕಾರಣಕ್ಕೆ ಅವರಿಗೆ ಮರ್ಯಾದೆ ಕೊಡ್ತೀನಿ. ಗಂಗಾವತಿಗೆ ಬಿಜೆಪಿ ಸದಸ್ಯತ್ವಕ್ಕೆ ಹೋಗಿದ್ದೆ. ಬಳ್ಳಾರಿಯ ನನ್ನ ಮನೆಯಲ್ಲಿ ಹೋಮ ಹವನ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿತ್ತು, ಆಗ ನಡೀತಾ ಇತ್ತು. ಪೂರ್ಣಾಹುತಿಗೆ ಬೇಗ ಬರುವಂತೆ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅರ್ಜೆನ್ಸಿಯಲ್ಲಿ ಹೊರಟಿದ್ದೆ, ಮನೆ ಕಡೆಗೆ ಹೊರಟಿದ್ದೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಅರ್ಧ ಗಂಟೆ ಕಾದ್ರೂ ಕೂಡ ಸಿಎಂ ಕಾನ್ವಾಯ್ ಬರಲಿಲ್ಲ. ಸಿಎಂ ಬರೋಕೆ ಮುಂಚೆ ಡಿವೈಡರ್ ಮುಂದೆ ಹೋದೆ ಅಂತ ರೆಡ್ಡಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಾರ್ ಸೀಸ್ ಮಾಡಿದಂತಹ ಪ್ರಕರಣ ಸಂಬಂಧಿತವಾಗಿ. ಅವತ್ತು ನಾನು ಆ್ಯಕ್ಚುಲಿ ಬಳ್ಳಾರಿಗೆ ಹೋಗಿ 3ನೇ ದಿವಸ ಆಗಿತ್ತು. ಅದಕ್ಕಿಂತ ಮುಂಚೆನೇ ಗಂಗಾವತಿಯಲ್ಲಿ ಒಂದು ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇತ್ತು. ಅದು ಮುಗಿಸ್ಕೊಂಡ್ಬಿಟ್ಟು ನಾನು ಬಳ್ಳಾರಿಗೆ ಮನೆಯಲ್ಲಿ ಹೋಮ ಹವನಗಳೆಲ್ಲ ಆಗ್ತಾಯಿತ್ತು. ಅಟ್ಲೀಸ್ಟ್ ಪೂರ್ಣಾಹುತಿಗೆ ಬರಬೇಕು ಅಂತೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಹೇಳಿದಾಗ ಆ ಪೂರ್ಣಾಹುತಿ ಸಮಯಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೆ. ನಾನು ಸುಮಾರು ಒಂದು ಅರ್ಧ ಗಂಟೆ ಕಾಲ ನಾನು ಅಲ್ಲಿ ವೆಯ್ಟ್ ಮಾಡಿದೆ. ನಿಮಗೆ ಅಲ್ಲೆಲ್ಲ CC ಕ್ಯಾಮ್ರಾಗಳಿರುತ್ತೆ, CC ಕ್ಯಾಮ್ರಾಗಳಿರುತ್ತೆ. ನಿಮಗೆ ಎಲ್ಲ ಗಂಗಾವತಿಯಲ್ಲಿ ನಾನು MLA ಆದಮೇಲೆ ಸಂಪೂರ್ಣವಾಗಿ ಎಲ್ಲ ಸರ್ಕಲ್ಗಳಲ್ಲಿ ಕೂಡ CC ಕ್ಯಾಮ್ರಾಗಳನ್ನ ನಾನು ಅಳವಡಿಕೆ ಮಾಡಿದ್ದೀನಿ. ನೀವು ಟೈಮ್ ನೋಡ್ಬೋದು. ಒಬ್ಬ ಯಾರೇ ಮುಖ್ಯಮಂತ್ರಿ ಆಗಿರಲಿ, ಯಾರೇ ಆದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅರ್ಧ ಗಂಟೆ ಕಾಲ ನಾನು ವೆಯ್ಟ್ ಮಾಡಿದೆ. ಪೂಜೆಗೆ ಪೂರ್ಣಾಹುತಿಗೆ ಸಮಯ ಆಗ್ತಾಯಿದೆ ಅನ್ನೋ ಒತ್ತಡದಲ್ಲಿ ನಾನು ಪೊಲೀಸರಿಗೆ ಹೇಳಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದಾಗಿತ್ತು. ಆದರೆ ನನಗಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟ್ರು ನೂರಾರು ಗಾಡಿಗಳೆಲ್ಲ ನಿಂತಿದೆ. ನನಗೋಸ್ಕರ ಮತ್ತೆ ಆ ಗಾಡಿಗಳನ್ನ ಬಿಟ್ಟರೆ ಮತ್ತೆ ಪೊಲೀಸರಿಗೂ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ನಾನು ಏನು ಮಾಡಿದೆ, ನನ್ನ ಗಾಡಿ ಡಿವೈಡರ್ ಮೂಲಕ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇತ್ತು. ಅವ್ರು ಬರೋದ್ರೊಳಗಡೆ ನಾವು ಪಾಸ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಾನು ಅಷ್ಟೇ ಆಗಲಿ ಅವ್ರಿಗೆ ಎದುರೋಗ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಬೇಕಂತ ನಾನು ಮಾಡಿದ್ದಲ್ಲ. ಅಷ್ಟು ಮೂರ್ಖತನ ನನಗೂ ಇಲ್ಲ ಸರ್. ಎಲ್ಲ ಕಾಂಗ್ರೆಸ್ ಅವ್ರು ಕೆಲವೊಬ್ಬರು ತಂಗಡಿಗೆ ಅವರು ಇವರೆಲ್ಲ ಮಾತಾಡಿದರು. ಇವತ್ತು ಮದ ಅನ್ನೋದು ಶಿವರಾಜ್ ತಂಗಡಿಗೆ ಯಾವ ಮಟ್ಟಕ್ಕೆ ಅವನ ಬಾಡಿ ಲ್ಯಾಂಗ್ವೇಜು, ಅವನ ದುರಹಂಕಾರ ಯಾವ ರೀತಿ ಇದೆ ಅನ್ನೋದು ಕೊಪ್ಪಳ ಜಿಲ್ಲೆ ಜನರು ನೋಡ್ತಾ ಇದ್ದಾರೆ. ನಾಳೆ ಡಿಪಾಸಿಟು ಕಲ್ಕೊಳ್ತಾರೆ ಇವರೆಲ್ಲರೂ ಕೂಡ. ಜನಾರ್ದನ್ ರೆಡ್ಡಿ ಅವರಿಗೆ ಏನೇ ಎಮರ್ಜೆನ್ಸಿ ಇರಬಹುದು, ಅವರು ಹೋಗಬೇಕಾಗಿದ್ದಂತಹ ತರಾತುರಿಯಲ್ಲಿ ಇದ್ರು ಅಂತಾನೆ ಇಟ್ಕೊಳ್ಳೋಣ. ಆದರೆ ಭದ್ರತಾ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿದ್ದು ಅದು BJP ಅವರೇ ಆಗಿರಲಿ ಅಥವಾ ಕಾಂಗ್ರೆಸ್ನವರೇ ಆಗಿರಲಿ, ಅದನ್ನ ಪಾಲನೆ ಮಾಡಲೇಬೇಕು. ಈಗ ನೀವು ಹೇಳ್ತಾ ಇದ್ರಿ ಪೊಲೀಸರಿಗೆ ನಾನು ಪರ್ಮಿಷನ್ ತಗೊಂಡು ಹೋಗ್ಬಿಟ್ಟಿದ್ರೆ ಅಲ್ಲಿ ವೆಯ್ಟ್ ಮಾಡ್ತಿದ್ದವ್ರಿಗೆ ತಪ್ಪು ಅರ್ಥ ಹೋಗಲ್ವಾ ಅಂತ. ಈಗ ನೀವು ಡಿವೈಡರ್ನ ನುಗ್ಗಿಸ್ಕೊಂಡು ಹೋದ್ರಲ್ಲ, ಅದು ಕೂಡ ತಪ್ಪಲ್ವಾ? ನಿಮ್ಮನ್ನ ನೋಡಿ ಇನ್ಯಾರೋ ಫಾಲೋ ಮಾಡಬಹುದಿತ್ತಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ ನಿಮಗೆ ನೀತಿ ನಿಯಮಗಳು ರೂಲ್ ಬಗ್ಗೆ ಅದರ ಬಗ್ಗೆ ಅರಿವಿಲ್ಲ ಅಂದರೆ, ಅದನ್ನು ಪಾಲನೆ ಮಾಡಬೇಕು ಅನ್ನುವಂತಹ ಒಂದು ತಾಳ್ಮೆ ಇಲ್ಲ ಅಂದರೆ, ಜನಸಾಮಾನ್ಯರಿಗೆ ಆ ತಾಳ್ಮೆ ಇರಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಸಹಜವಾಗಿ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಿ, ಇನ್ನೊಂದು 10 ನಿಮಿಷ ಮುಖ್ಯಮಂತ್ರಿಗಳು ಬಂದು ಹೋದ ನಂತರದಲ್ಲಿ ಬಿಟ್ಕೊಟ್ಟಿರ್ತಿದ್ರು. ಉದ್ದೇಶಪೂರ್ವಕವಾಗಿ ಇಲ್ಲಿ ಜನಾರ್ದನ ರೆಡ್ಡಿ ಬರ್ತಾರೆ ಅಂತ ಏನು ತಡೆದಿರಲ್ಲ ಅಲ್ವಾ? ಅಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ತಮ್ಮ ಭದ್ರತಾ ಒಂದು ಕೆಲಸವನ್ನೇನು ಮಾಡ್ತಾ ಇದ್ರು ಅದನ್ನ ಮಾಡ್ತಾ ಇದ್ರು. ನೀವು ಉಲ್ಲಂಘನೆ ಮಾಡಿದ್ದೀರಿ. ಅದಕ್ಕೆ ಈಗ ರಾಜಕೀಯ ದ್ವೇಷ ಅಂತ ಹೇಳ್ಕೊಂಡ್ರೆ ಸರಿಯಲ್ಲ ಅಂತ ಕಾಣುತ್ತೆ.